ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಮ್ಮ ತೋಟದಲ್ಲಿ ಕಳೆ ಜಾಸ್ತಿಯಾಗಿ ಕಳೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ಕಳೆನಾಶಕ ಔಷಧಿಯನ್ನು ಸಿಂಪಡಿಸಬೇಕು ಅಂತ ಅಂದ್ಬಿಟ್ಟು ನಾವು ತೋಟಕ್ಕೆ ಬಂದಿದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಎಲ್ಲ ಕಳೆ ಬೆಳೆದು ಬಿಟ್ಟಿದೆ. ಸೊ ಈ ಒಂದು ಕಳೆಗೆ ರೌಂಡ್ ಅಪ್ ಔಷಧಿನ ಹೊಡಿಬೇಕಾಗಿದೆ. ಸೊ ನೋಡ್ತಾ ಇರ್ಬೋದು, ಲೈನಕ್ಕೆ ಒಂದು ನೀರು ಎಲ್ಲಿದೆ ಅಲ್ಲಿ ಮಾತ್ರ ಜಾಸ್ತಿ ಬೆಳೆದಿದೆ, ಮಧ್ಯದಲ್ಲಿ ಜಾಸ್ತಿ ಕಳೆ ಬೆಳೆದಿಲ್ಲ. ಸೊ ಅದಕ್ಕೆ ಔಷಧಿ ಹೊಡೆಯೋದಕ್ಕೆ ನಾನು ನೀರು ಕೂಡ ತುಂಬ್ಕೊಳ್ತಾ ಇದ್ದೀನಿ. ನೀರು ತುಂಬಿಕೊಂಡು ಔಷಧಿ ಹೊಡೆಯೋ ನಾಜಲ್ ಕೂಡ ನಾನು ರೆಡಿ ಮಾಡಿಕೊಂಡು, ನೀರು ಮತ್ತು ಔಷಧಿ ಕೂಡ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಔಷಧಿ ಕೂಡ ಹೊಡೆದೆ. ಕರೆಕ್ಟಾಗಿ 128 ಲೀಟ್ರು ಸ್ಪ್ರೇ ಮಾಡಿದ್ದೀನಿ. ಸೊ ನೋಡಬೇಕು, ಕಳೆ ಎಲ್ಲ ಒಣಗಾದ್ಮೇಲೆ ನಿಮಗೆ ತೋರಿಸ್ತೀನಿ. ಮತ್ತು ಹಾಗೆ ಸಪೋಟೊ ಬೀಜ ಇತ್ತು ಅಂತ ಹೇಳ್ಬಿಟ್ಟು ಅದನ್ನ ನೆಡೋದಕ್ಕೂ ಮುಂಚೆ 3 ದಿನ ಈ ರೀತಿ ನೀರಲ್ಲಿ ಇಟ್ಟರೆ ಅದು ಮೊಳಕೆ ಬರೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನೀರಲ್ಲಿ ಇಟ್ಬಿಟ್ಟು ನಾವು ಬಂದಿದ್ದೆ ಸುತ್ತೂರು ಕಡೆಗೆ. ಸೊ ಸುತ್ತೂರು ತೆಪ್ಪೋತ್ಸವ ಆಗ್ತಾಯಿತ್ತು, ಅದಕ್ಕೆ ತೆಪ್ಪೋತ್ಸವ ನೋಡೋದಕ್ಕೆ ಅಂತ ನಾವು ಬಂದ್ವಿ. ಸೊ ಹಾಗೆ ಒಂದು ರೌಂಡ್ ನೋಡಿಕೊಂಡು ನಾವು ಹೊರಟಿದ್ದೆ ತೆಪ್ಪೋತ್ಸವ ನಡೆಯೋ ಜಾಗಕ್ಕೆ. ಅಲ್ಲೋದ್ಮೇಲೆ ನೋಡಿದ್ರೆ ಜನ ಫುಲ್ ಜಾಸ್ತಿ ಇದ್ದರು. ನಾವು ಹಂಗೆ ಮಾಡಿ ಸ್ವಲ್ಪ ಮುಂದ್ಗಡೆ ಹೋಗಿ ವಿಡಿಯೋ ಎಲ್ಲ ತಗೊಂಡ್ವಿ. ನೀವೇ ನೋಡ್ತಿದ್ದಾರಲ್ಲ, ಜನ ಫುಲ್ ಜಾಸ್ತಿ ಇದ್ದಾರೆ. ನಮಸ್ತೆ ಹರಸೂನವೇ ಮಯಾ ಆರಬ್ಧಂ ಇದಂ ಕಪಿಲ ಆರತಿ ಕರ್ಮ ನಿರ್ವಿಘ್ನ ಕುರು ಸರ್ವದಾ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.